ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಕ್ ಸೀರೆ ಕುಚ್ಚು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಸೀರೆ ಕುಚ್ಚು ಕಲಿಬೇಕಂದ್ರೆ ಬೇಸಿಕ್ ನಿಮ್ಗೆ ಏನೇನು ಗೊತ್ತಿರಬೇಕು ಅದ್ರ ಬಗ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೀರೆ ಕುಚ್ಚು ಹಾಕಬೇಕಂದ್ರೆ ನೀವು ಬೇಬಿ ಕುಚ್ಚಿರ್ಬೋದು, ಇಲ್ಲ ಕ್ರೋಶಾ ಕುಚ್ಚಿರ್ಬೋದು. ಹಾಕಬೇಕಂದ್ರೆ ಮೊದಲು ಬೇಕಾಗಿರೋದು ಸಿಲ್ಕ್ ಥ್ರೆಡ್ಡು. ನಾನು ಯೂಸ್ ಮಾಡೋದು ವರದಾ ಮತ್ತು ನಂದಿ ಕಂಪ್ನಿ, ನಂದಿ ಬ್ರ್ಯಾಂಡನ್ನು ನಾನು ಯೂಸ್ ಮಾಡೋದು. ನೀವು ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಅದರಿಂದ ಹಾಕ್ಕೊಳ್ಳಿ. ಆದಷ್ಟು ಚೆನ್ನಾಗಿರೋ ಥ್ರೆಡ್ಡನ್ನು ನೀವು ಬಳಸಿ. ಹಾಗೆ ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು, ಕ್ರೋಶಾ ಕುಚ್ಚು ಮಾಡ್ಕೊಳ್ಳೋದಕ್ಕೆ ನೀಡಲ್ ಬೇಕಾಗುತ್ತೆ. ನೀಡಲ್ ನಂಬರ್ ಬಂದು ನೋಡಿ 0.75 mm. ಈ ನೀಡಲನ್ನು ಬಳಸ್ಕೋತೀನಿ. ನೋಡಿ, ಇದಕ್ಕೆ ಈ ಥರ ಮುಂದ್ಗಡೆ ತುದಿ ಈ ಥರ ಬರುತ್ತೆ. ಇದರಿಂದ ನಾವು ಕುಚ್ಚನ್ನು ಹಾಕಬೇಕಾಗತ್ತೆ. ಹಾಗೆ ಈ ನೀಡಲು ಬೇಬಿ ಕುಚ್ಚು ಹಾಕುವಾಗ ಹೋಲ್ ಹಾಕೋದಕ್ಕೂ ಕೂಡ ನಮಗೆ ಯೂಸ್ ಆಗುತ್ತೆ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಬಳಸ್ಕೊಳ್ಳಿ. ನೀವು ಸ್ಟಾರ್ಟಿಂಗಲ್ಲಿ ಇವಾಗಷ್ಟೇ ಕಲಿತಾ ಇದ್ದೀನಿ ಅಂದರೆ ಈ ಥರ ಕಟರಿಂದ ಕಟ್ ಮಾಡೋದ್ರಿಂದ ನೀಟಾಗಿ ಕಟ್ ಆಗುತ್ತೆ ಕುಚ್ಚು. ಹಾಗೆ ಕುಚ್ಚು ಹಾಕಬೇಕಂದ್ರೆ ಗಮ್ಮು ಕೂಡ ಬೇಕಾಗುತ್ತೆ. ಫ್ಯಾಬ್ರಿಕ್ ಗಮ್ಮನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಕುಚ್ಚು ಕಟ್ಟೋದಕ್ಕೆ ಜರಿ ಥ್ರೆಡ್ ಕೂಡ ಬೇಕಾಗುತ್ತೆ. ಈ ಥರ ಜರಿ ಥ್ರೆಡ್ಡು, ಹಾಗೆ ಒಂದು ನಾರ್ಮಲ್ ನೀಡಲ್ ಬೇಕಾಗುತ್ತೆ. ಇದರಿಂದ ಕುಚ್ಚನ್ನು ಕಟ್ಕೋಬೇಕು. ನಾನಿವತ್ತು ಕ್ರೋಶವನ್ನು ಯಾವ ಥರ ಮಾಡ್ಕೊಳ್ಳೋದು, ಚೈನನ್ನು, ಹಾಗೆ ಕುಚ್ಚನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಕುಚ್ಚು ಬಗ್ಗೆ ಏನೂ ಮಾಹಿತಿ ಇಲ್ಲ ಅಂದರೂ ಕೂಡ ಈ ವಿಡಿಯೋ ನೋಡಿದ್ರೆ ನೀವು ಕುಚ್ಚನ್ನು ಹಾಕ್ಕೋಬೋದು. ಹಾಗೆ ಕ್ರೋಶ ಕುಚ್ಚು ಮಾಡೋದಕ್ಕೆ 6 ಎಳೆ ದಾರ ಬೇಕಾಗುತ್ತೆ. ಯಾವುದಾದ್ರೂ ಒಂದು ಈ ಥರ ಪೇಪರ್ ಇರುತ್ತಲ್ಲ ಅದನ್ನು, ಅಂದರೆ ದಪ್ಪವಾಗಿರುವಂತಹ ರಟ್ಟುಗಳಿರುತ್ತಲ್ಲ ಅದಕ್ಕೆ ನೀವು ಸುತ್ಕೋಬೋದು. ಇಲ್ಲ ಅಂದರೆ ಈ ಥರ ಥ್ರೆಡ್ ಖಾಲಿಯಾಗಿರುತ್ತಲ್ಲ ಅದಕ್ಕೂ ಕೂಡ ನೀವು ಸುತ್ಕೋಬೋದು. 6 ಎಳೆ ದಾರ ರೆಡಿ ಇದೆ. 6 ಎಳೆ ದಾರ ತಗೊಂಡಿದ್ದೀನಲ್ಲ, ಈ ದಾರವನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಇರುತ್ತೆ, ಚೆಕ್ ಮಾಡಿ. ಇಲ್ಲ ಗೊತ್ತಾಗಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋ ಲಿಂಕನ್ನು ಕಳಿಸ್ಕೊಡ್ತೀನಿ. ಹಾಗೆ ಕುಚ್ಚನ್ನು ಹಾಕ್ಕೊಳ್ಳುವಾಗ ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಯಾವ ಥರ ಮಾಡಬೇಕಂದ್ರೆ ನೋಡಿ, ಇದು ಪಲ್ಲು ಇರುತ್ತಲ್ಲ, ಬಾಡಿ ಕಲರ್ ಇದು ಬಾಡಿ ಕಲರ್ ಬಂದು ಗ್ರೇ ಇದೆ. ಪಲ್ಲುನಲ್ಲಿ ಪರ್ಪಲ್ ಇದೆ, ಗೋಲ್ಡ್ ಕಲರ್ ಜರಿ ಬಂದಿದೆ, ಹಾಗೆ ಪಿಂಕ್ ಇದೆ ಬಾರ್ಡರ್ನಲ್ಲಿ. ಅವಾಗ ನಾವು 3 ಸ್ಟೆಪ್ಪಲ್ಲಿ ಡಿಸೈನನ್ನು ಮಾಡ್ಕೊಳ್ತಾ ಇದ್ದರೆ 3 ಕಲರ್ಗಳನ್ನು ಚೂಸ್ ಮಾಡ್ಕೋಬೋದು. ಒಂದು ವೇಳೆ 2 ಕಲರ್ನಲ್ಲಿ ಮಾಡ್ಕೋತೀವಂದರೆ ಒಂದು ಬಾಡಿ ಕಲರ್ ತಗೊಳ್ಳಿ, ಇನ್ನೊಂದು ಪಲ್ಲು ಕಲರನ್ನು ತಗೊಳ್ಳಿ. ಇನ್ನೊಂದೇನೆಂದರೆ ಪಲ್ಲು ನೋಡಿ ಡಾರ್ಕ್ ಕಲರ್ ಇರುತ್ತಲ್ಲ, ಫಸ್ಟ್ ನಾವು ಅವಾಗ ಬಾಡಿ ಕಲರನ್ನು ತಗೊಂಡು ಫಸ್ಟ್ ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಪಲ್ಲು ಕಲರನ್ನು ಬಳಸ್ಕೋಬೇಕು. ಮತ್ತು ಕುಚ್ಚಿಗೂ ಕೂಡ ಡಬಲ್ ಕಲರ್ ಬೇಕಿದ್ರೆ 2 ಕಲರ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಂದೇ ಕಲರ್ನಲ್ಲಿ ಅಪೋಸಿಟ್ ಆಗಿ ಕಾಣೋ ಥರ ನೀವು ಕುಚ್ಚುಗಳನ್ನ ಹಾಕ್ಕೋಬೇಕು. ಇವಾಗ ಕುಚ್ಚನ್ನು ರೆಡಿ ಮಾಡೋದು ಯಾವ ಥರ ಅಂತ ನೋಡೋಣ. ಈ ಥರ ರೈಟಿಂಗ್ ಪ್ಯಾಡ್ ಇರುತ್ತಲ್ಲ ಅದಕ್ಕಾದರೂ ಸುತ್ಕೋಬೋದು, ಇಲ್ಲ ಅಂದರೆ ಬುಕ್ಸ್ ಇರುತ್ತಲ್ಲ ಬುಕ್ಸಿಗೆ ಸುತ್ಕೋಬೋದು, ಇಲ್ಲ ಅಂದರೆ ಕಾಲಿಂದ ಕೂಡ ಮಾಡೋದನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ. ನೋಡಿ, ಮೊದಲು ಈ ಥರ ಸಿಲ್ಕ್ ಥ್ರೆಡ್ ಇರುತ್ತಲ್ಲ ಇದನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸುತ್ತುತ್ತಾ ಬನ್ನಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಸುತ್ಕೋಬೋದು. 120 ಎಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು 150 ಎಳೆಯಿಂದ 180 ಎಳೆವರೆಗೂ ಕೂಡ ನೀವು ಸುತ್ಕೋಬೋದು ದಪ್ಪವಾಗಿ ಕುಚ್ಚನ್ನು. ಕಸ್ಟಮರ್ಗಳು ಯಾವ ಥರ ಹೇಳ್ತಾರೋ ಅದರ ಮೇಲೆ ಡಿಪೆಂಡು. ನಿಮ್ಮ ಸೀರೆಗೆ ನೀವೇ ಹಾಕ್ತೀನಿ ಅಂದರೆ ನಿಮ್ಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಷ್ಟು ಕುಚ್ಚು ನೀಟಾಗಿ ನೋಡಿಕೊಂಡು ದಪ್ಪವಾಗಿ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ 120 ಎಳೆ ಇರುವಂತಹ ಕುಚ್ಚನ್ನು ರೆಡಿ ಮಾಡ್ಕೋತೀನಿ. ಈಗ ನಾನು 120 ಸಲ ಸುತ್ಕೋತೀನಿ. ಒಂದು ವೇಳೆ ನಿಮ್ಮ ಹತ್ರ ಸೇಮ್ ಕಲರ್ 2 ಥ್ರೆಡ್ ಇದ್ದರೆ ಒಂದು 60 ಸಲ ಸುತ್ಕೊಳ್ಳಿ. ನೀವು ಎಷ್ಟು ಸುತ್ಕೋಬೇಕಂತಿರೋ ಥ್ರೆಡ್ 2 ಇದ್ದರೆ ಅದರ ಅರ್ಧದಷ್ಟು ಸುತ್ಕೊಂಡ್ರೆ ಬೇಗನೆ ನೀವು ಕುಚ್ಚನ್ನು ರೆಡಿ ಮಾಡ್ಕೋಬೋದು. ಓಕೆ, ಈ ಕುಚ್ಚನ್ನು ಇವಾಗ ರೆಡಿ ಮಾಡ್ಕೋತೀನಿ. 120 ಸಲ ಸುತ್ಕೊಂಡೆ. ಓಕೆ, ಇವಾಗ ಸುತ್ಕೊಂಡ ಮೇಲೆ ಏನು ಮಾಡಬೇಕಂದ್ರೆ ನೆಕ್ಸ್ಟು ಈ ಎಲ್ಲ ಥ್ರೆಡ್ಡನ್ನು ಒಟ್ಟಿಗೆ ಸೇರಿಸ್ಕೊಳ್ಳಿ. ಈ ಥರ ಒಟ್ಟಿಗೆ ಸೇರಿಸ್ಕೊಂಡು ನಾವಿವಾಗ ಇದನ್ನು ಕಟ್ ಮಾಡ್ಕೋಬೇಕು. ಒಟ್ಟಿಗೆ ಎಲ್ಲ ದಾರವನ್ನು ಒಂದೇ ಸಲಕ್ಕೆ ನಾವೀಗ ಕಟ್ ಮಾಡ್ಕೋಬೇಕು. ನೋಡಿ, ಒಂದಿಷ್ಟು ಉದ್ದವಾದ ಕುಚ್ಚು ರೆಡಿ ಆಯಿತು. ನಿಮ್ಗೆ ಎಷ್ಟು ಉದ್ದ ಬೇಕೋ ನೀವು ಅಷ್ಟು ಉದ್ದದ ಯಾವುದಾದ್ರೂ ಒಂದು ಅಥವಾ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಇರುತ್ತಲ್ಲ ಅದಕ್ಕೂ ನೀವು ಮಾಡ್ಕೋಬೋದು. ನಾನಿಲ್ಲಿ ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಯಾವ ಥರ ಅಂತ. ನೀವು ಕ್ರೋಶ ಕುಚ್ಚು ಒಳಗಡೆ ಹಾಕ್ತೀನಂದರೆ ಹೀಗೆ ಗಮ್ಮನ್ನು ಹಚ್ಕೊಂಬಿಡಿ. ಒಂದು ವೇಳೆ ಸೀರೆಗೆ ಹೋಲ್ ಮಾಡಿ ಏನಾದರೂ ಚೂಪಾಗಿ ನಿಮಗೆ ಬೇಕಪ್ಪ ಅಂದರೆ ಈ ಥರ ಸ್ವಲ್ಪ ಥ್ರೆಡ್ ಇರುತ್ತಲ್ಲ ಇದನ್ನು ಹಿಂದೆ ಮುಂದೆ ಮಾಡ್ಕೊಳ್ಳಿ. ಹಿಂದೆ ಮುಂದೆ ಮಾಡಿಕೊಂಡಾಗ ನಮಗೆ ಚೂಪಾಗಿ ಬರುತ್ತೆ ಥ್ರೆಡ್ಡು. ಅಂದರೆ ಬೇಬಿ ಕುಚ್ಚು ಹಾಕುವಾಗ ನಮಗೆ ಹೋಲಲ್ಲಿ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಈ ಥರ ಚೂಪಾಗಿ ಮಾಡ್ಕೋಬೇಕು. ನಾನೀಗ ಬೇಬಿ ಕುಚ್ಚು ಹಾಕ್ತಾ ಇಲ್ಲ, ನಿಮ್ಗೆ ಈ ಥರ ತೋರಿಸ್ತಾ ಇದ್ದೀನಿ.
ನೋಡಿ ಈ ತರ ಚೂಪಾಗಿ ಬರುತ್ತೆ. ಇದು ಒಣಗುತ್ತಲ್ಲ ಅವಾಗ ಗಟ್ಟಿ ಆಗುತ್ತೆ. ಅವಾಗ ನೀವು ಇದನ್ನ ಹಾಕೋದ್ರಿಂದ ಬೇಗನೆ ಕುಚ್ಚು ಹಾಕ್ಕೋಬಹುದು. ಹಾಗೆ ಇದೇ ತರ ಹಾಕೋದ್ರಿಂದ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ, ಮುದ್ದೆ ಮುದ್ದೆಯಾಗಿ ಬರುತ್ತೆ. ಇದನ್ನ ನೀವು ಸ್ಟ್ರೇಟ್ನರ್ ಅಥವಾ ಐರನ್ ಬಾಕ್ಸ್ ಇಂದ ನೀವು ಸ್ಟ್ರೇಟ್ ಆಗಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನೀವು ಈ ತರ ಒಂದ್ ಸ್ವಲ್ಪ ನೀರನ್ನ ತಗೊಳ್ಳಿ. ನೀರ್ ತಗೊಂಡು ಕೈಗೆ ಈ ತರ ಹತ್ಕೊಂಡು ಈ ತರ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಕುಚ್ಚಿಗೆ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಹೊತ್ತು ಈ ತರ ನೀಟಾಗಿ ಮಾಡ್ಕೊಂಡು, ಜಾಸ್ತಿ ನೀರನ್ನ ತಗೋಬೇಡಿ. ಒಂದ್ ಸ್ವಲ್ಪ ಕೈ ಅದ್ಕೊಂಡು ಈ ತರ ಮಾಡ್ಕೊಳ್ಳೋದ್ರಿಂದ ಕುಚ್ಚು ತುಂಬಾನೇ ನೀಟಾಗಿ ಬರುತ್ತೆ. ಇದು ಒಣಗ್ಬಿಟ್ರೆ ಸಾಕು. ಇವಾಗ ಒಂದ್ 2 ಸಲ ಅದ್ಕೊಂಡಿದ್ದೀನಲ್ಲ ನೀರನ್ನ, ಈ ತರ ಮಾಡ್ಕೊಂಡ್ರೆ ಕುಚ್ಚು ತುಂಬಾ ನೀಟಾಗಿ ಬರುತ್ತೆ. ನೋಡಿ ಆವಾಗ್ಲೇ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ ಅಂತ. ಓಕೆ, ಇವಾಗ ಕುಚ್ಚು ರೆಡಿ ಆಯ್ತು. ಇದನ್ನ ಹಾಕೋದು ಹೇಗೆ ಇವಾಗ? ಒಂದ್ ವೇಳೆ ನೀವು ಹೋಲ್ ಹಾಕ್ತೀನಿ ಅಂದ್ರು ಆ ತರ ಕೂಡ ಹಾಕ್ಕೋಬಹುದು. ಪೂರ್ತಿ ಸೀರೆಗೆ ಬೇಬಿ ಕುಚ್ಚು ಹಾಕೋತೀನಂದ್ರೆ ನೀವು ಡಬಲ್ ಕಲರ್ ನಲ್ಲಿ ಕುಚ್ಚು ಅಥವಾ ಮಲ್ಟಿ ಕಲರ್ ನಲ್ಲಿ ಕುಚ್ಚುಗಳನ್ನ ತಗೊಂಡು ಹಾಕ್ಕೋಬಹುದು. ಇಲ್ಲ ಅಂದ್ರೆ ನೀವು ಕ್ರೋಶದಿಂದ ನಾವು ಚೈನ್ಗಳನ್ನ ಹಾಕಿ ಅದರ ಒಳಗಡೆ ಕುಚ್ಚನ್ನ ಹಾಕ್ತೀವಂದ್ರೆ ಅದು ಕೂಡ ತೋರಿಸ್ತೀನಿ. ಇವಾಗ ನಾನು ಚೈನ್ಗಳನ್ನ ಹಾಕಿ ಹಾಗೆ ಬೀಡ್ಗಳನ್ನ ಹಾಕಿ ಕುಚ್ಚನ್ನ ನೀವೇ ನಿಮ್ ಕೈಯಾರೆ ಯಾವ ತರ ಹಾಕೊಳ್ಳೋದಂತ ನಾನು ತೋರಿಸ್ತೀನಿ. ನೋಡಿ ಇದು ಪಲ್ಲು ಅನ್ಕೊಳ್ಳಿ. ಆಲ್ರೆಡಿ ಈ ಸೀರೆಗೆ ಕುಚ್ಚು ಕಂಪ್ಲೀಟ್ ಆಗಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ರನ್ನಿಂಗ್ ನಲ್ಲಿ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಇದು ನೋಡಿ ಪಲ್ಲು ಅನ್ಕೊಳ್ಳಿ. ಪಲ್ಲು ಸೀದಾ ಕಡೆಯಿಂದನೇ ನಾವು ಹಾಕ್ಕೋಬೇಕು. ಇದು ಉಲ್ಟಾ ಸೈಡ್. ನಾವೀಗ ಸೀದಾ ಕಡೆಯಿಂದನೇ ಕುಚ್ಚನ್ನ ಹಾಕ್ಬೇಕು. ಹಾಗೆ ರೈಟ್ ಸೈಡ್ ಇಂದ ಹಾಕ್ಬೇಕು. ಸ್ಟಾರ್ಟಿಂಗ್ ಇಂದನೇ ಡಿಸೈನ್ ಅನ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಕ್ರೋಶ ಮಾಡ್ಕೊಳ್ಳುವಾಗ ಯಾವಾಗ್ಲೂ ಈ ಆರೆಳೆ ದಾರಕ್ಕೆ ಈ ತರ ಒಂದು ಗಂಟನ್ನ ಹಾಕ್ಕೋಬೇಕು. ಓಕೆ, ಈ ತರ ಗಂಟನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈ ತರ ಬೆರಳಿಗೆ ಸುತ್ತಕೊಂಡು ಇದನ್ನ ಈ ತರ ಇಟ್ಕೊಂಡು ಇಲ್ಲಿ ಇಟ್ಕೊಳ್ಳಿ ಈ ತರ ಸೀರೆಗೆ. ಈಗ ಈ ಕ್ರೋಶ ನೀಡಲ್ ಇದೆಯಲ್ಲ, ಇದನ್ನ ಈ ತರ ಚುಚ್ಕೊಳ್ಳಿ. ಈ ದಾರನ ನಿಧಾನಕ್ಕೆ ಈ ತರ ತಗೊಂಡ್ ಬನ್ನಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ತರ ತಂದು ಒಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಓಲ್ ತರ ಬಂದಿರುತ್ತೆ, ಅದರ ಒಳಗಡೆ ಈ ದಾರನ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ಓಕೆ, ಇವಾಗ ಲಾಕ್ ಆಯ್ತಲ್ಲ. ಇನ್ನೊಂದು ಸಲ ಮತ್ತೆ ಈಗ ಪಕ್ಕದಲ್ಲೇನೆ ಈ ತರ ಚುಚ್ಕೊಳ್ಳಿ. ನೀಡಲು ಚುಚ್ಕೊಂಡು ಈ ದಾರನ ಈ ತರ ತಗೊಂಡು ಮೇಲ್ಗಡೆ ತರಬೇಕು. ಈ ತರ ತಂದಾಗ ಸೂಜಿ ಮೇಲೆ ಈ ತರ 2 ದಾರ ಬಂದಿರುತ್ತೆ. ಈ ದಾರನ ಎಳ್ಕೊಂಡು ಇದರ ಒಳಗಡೆಯಿಂದ ತೆಗಿಬೇಕು. ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ್ಲೂ 1-2 ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ಬಿಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಇವಾಗ ಚೈನ್ಗಳನ್ನ ಹಾಕೊಳ್ಳೋಣ. ಚೈನ್ ನೋಡಿ ಇಲ್ಲಿ ಈ ತರ ಹೋಲ್ ಬಂದಿರುತ್ತೆ ನೋಡಿ ಸೂಜಿ ಮೇಲೆ. ಈ ದಾರನ ಇದರ ಒಳಗಡೆಗೆ ಎಳ್ಕೋಬೇಕು. ಈ ತರ ನೋಡಿ ಎಷ್ಟು ಸಿಂಪಲ್ ಇದೆ ನೋಡಿ. 2 ಚೈನ್ ಕಂಪ್ಲೀಟ್ ಆಯ್ತು. ಈ ತರ ತಗೊಂಡು ಇದರ ಒಳಗಡೆ ಎಳ್ಕೋಬೇಕು. ಚೈನ್ಗಳಾಗುತ್ತೆ ನೋಡಿ ಈ ತರ. ಇವಾಗ ಒಂದ್ 4 ಚೈನ್ ಆಯ್ತಲ್ಲ, ಬೇಕಿದ್ರೆ ಇನ್ನೊಂದು ಹಾಕೊಳ್ಳೋಣ. ಓಕೆ, 5 ಚೈನ್ ಆದ್ಮೇಲೆ ಇದನ್ನ ಸ್ಟ್ರೇಟ್ ಆಗಿ ನೋಡ್ಕೊಳ್ಳಿ. ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟ್ ಆಗಿ ನೀವೀಗ ಅಲ್ಲಿಗೆನೆ ಈ ತರ ನೀಡಲನ್ನ ಚುಚ್ಚಬೇಕು. ಚುಚ್ಕೊಂಡು ಕೆಳಗಡೆ ತಗೊಂಡೋಗಿ ಮತ್ತೆ ಈ ದಾರನ ಮೇಲ್ಗಡೆ ತರಬೇಕು. ಈ ತರ ತಂದು ಈ 2 ದಾರದಿಂದ ಇದನ್ನ ಹೊರಗಡೆ ತೆಗಿಬೇಕು. ಓಕೆ, ಇವಾಗ 5 ಚೈನ್ ಹಾಕೊಂಡೆ, ಒಂದು ಲಾಕ್ ಕೂಡ ಮಾಡ್ಕೊಂಡೆ. ಇವಾಗ ಬೀಡನ್ನ ಯಾವ ತರ ಹಾಕ್ಬೇಕಂದ್ರೆ ಇದನ್ನ ಈ ತರ ಮೇಲ್ಗಡೆ ಇಟ್ಕೊಳ್ಳಿ. ಈ ತರ ಬೀಡ್ಗಳನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲು ನೋಡಿ, ಬೀಡನ್ನ ಹಾಕ್ಬೇಕಂದ್ರೆ ಇದನ್ನ ಈ ತರ ಮೇಲ್ ಮಾಡ್ಕೊಂಡಿರ್ಬೇಕು. ಅದಾದ್ಮೇಲೆ ಈ ಬೀಡ್ ಇದೆಯಲ್ಲ, ಈ ತರ ನೀಡಲ್ ಒಳಗಡೆ ಹಾಕ್ಬೇಕು. ಅದಾದ್ಮೇಲೆ ಈ ಸೂಜಿಯ ತುದಿ ಇರುತ್ತಲ್ಲ, ಇದನ್ನ ಈ ದಾರಕ್ಕೆ ಈ ತರ ಇಟ್ಕೊಳ್ಳಿ. ಟೈಟ್ ಆಗಿ ಈ ತರ ಇಟ್ಕೊಂಡು ಇದನ್ನ ಈ ಕಡೆ ತಳ್ಳಬೇಕು. ಈ ತರ ನೋಡಿ. ಇವಾಗ ಈ ದಾರ ಇದೆಯಲ್ಲ, ಈ ಸೂಜಿಯಿಂದ ತಂದು ಇದರ ಒಳಗಡೆಯಿಂದ ತೆಗಿಬೇಕು. ಇವಾಗ ಬೀಡ್ ಕೂಡ ಲಾಕ್ ಆಗುತ್ತೆ. ಅದಾದ್ಮೇಲೆ ಇವಾಗ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಚುಚ್ಚಿ ಮತ್ತೆ ಈ ದಾರನ ಮೇಲ್ ತರಬೇಕು. ಈ ತರ ತಂದು ಇದನ್ನ ಇದ್ರ ಒಳಗಡೆಯಿಂದ ಈ ತರ ತೆಗೆದಾಗ ಲಾಕ್ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಇದೆ. ಇವಾಗ ಮತ್ತೆ ಚೈನ್ಗಳನ್ನ ಹಾಕೊಳ್ಳೋಣ. ಬೇಕಿದ್ರೆ ನೀವು ಬೀಡ್ ಇನ್ನೂ ಜಾಸ್ತಿ ಬೇಕು, 2, 3, 4 ಬೀಡ್ವರೆಗೂ ಕೂಡ ಹಾಕ್ಕೊಂಡು ಅದಾದ್ಮೇಲೆ ಚೈನ್ಗಳನ್ನ ಹಾಕ್ಕೋಬಹುದು. ಈಗ ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಯಾವ ತರ ತೋರಿಸ್ತಿದ್ದೀನೋ
ಇದೇ ಥರ ಹಾಕ್ಕೊಳ್ಳಿ ಚೈನ್ಗಳನ್ನು. 3 ಚೈನ್ಗಳು ಕಂಪ್ಲೀಟ್ ಆಯಿತು. 4ನೇ ಚೈನು, 5ನೇ ಚೈನು. 5 ಚೈನ್ಗಳಾದಮೇಲೆ ಮತ್ತೆ ಈ ಥರ ಇಟ್ಕೋಬೇಕು. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಚುಚ್ಚಿ ಈ ದಾರನ ಮೇಲ್ ತರಬೇಕು. ಈ 2 ದಾರನ ಸೇರಿ ಇದರ ಒಳಗಡೆಯಿಂದ ತೆಗಿಬೇಕು. ಈ ಥರ ತೆಗೆದ್ಮೇಲೆ ಈಗ ಬೀಡ್ ಹಾಕಬೇಕಂದ್ರೆ ನೀವು ಈ ಥರ ಮೇಲ್ಗಡೆ ಮಾಡ್ಕೋಬೇಕು ಇದನ್ನು. ಮತ್ತೆ ಇವಾಗ ಸೂಜಿಯಲ್ಲಿ ಬೀಡನ್ನು ಪೋಣಿಸ್ಕೋಬೇಕು. ಈ ಥರ ಹಾಕ್ಕೊಂಡು ಈ ಮುಂದ್ಗಡೆ ತುದಿಯಲ್ಲ ಇದೆಯಲ್ಲ ಅದನ್ನು ಈ ಥರ ಇಟ್ಕೊಳ್ಳಿ ಟೈಟಾಗಿ. ಇದನ್ನು ಈ ಥರ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಈಗ ಬೀಡ್ ಲಾಕ್ ಮಾಡ್ಕೋಬೇಕು. ಈ ಥರ ಈ ದಾರನ ಇದ್ರ ಒಳಗಡೆಯಿಂದ ತೆಗಿಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಸ್ಟ್ರೇಟಾಗಿ ಇಟ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲನ್ನು ಚುಚ್ಕೊಂಡು ಈ ದಾರನ ಈ ಥರ ತಂದು ಸೂಜಿ ಮೇಲೆ 2 ದಾರ ಕಾಣಿಸ್ತಿದೆ ಅಲ್ಲ, ಈ 2 ದಾರದಿಂದ ಇದನ್ನು ಈ ಥರ ಎಳ್ಕೊಂಡಾಗ ಲಾಕ್ ಆಗುತ್ತೆ. ನೋಡಿ, ಸಿಂಪಲ್ ಆಗಿ ಮಾಡ್ಕೋಬೋದು. ಇವಾಗ ಇಲ್ಲಿ ಒಂದೊಂದು ಕುಚ್ಚುಗಳನ್ನು ಹಾಕಿಬಿಟ್ರೆ ಗ್ರ್ಯಾಂಡಾಗಿ ನೀವೇ ನಿಮ್ಮ ಕೈಯಾರೆ ಕುಚ್ಚುಗಳನ್ನು ರೆಡಿ ಮಾಡ್ಕೋಬೋದು. ಇವಾಗ ಮತ್ತೆ ಚೈನ್ಗಳನ್ನು ಹಾಕಬೇಕು. ಈ ಥರ ನೋಡಿ, ಎರಡು ಚೈನ್ ಆಯ್ತಲ್ಲ ನೋಡಿ. ಮತ್ತೆ ಈ ಥರ ಚೈನ್ಗಳನ್ನು ಹಾಕ್ಕೊಳ್ಳಿ. ಕುಚ್ಚು ಹಾಕ್ಕೊಂಡು ಬರೀ ಬೀಡನ್ನು ಹಾಕ್ತೀನಿ ಅಂದರೆ ಚೈನು ನಿಮ್ಮ ಮೇಲೆ ಡಿಪೆಂಡು. ಇಷ್ಟೇ ಹಾಕಬೇಕಂತೇನಿಲ್ಲ. 4 ಹಾಕ್ಬೋದು, 5 ಹಾಕ್ಬೋದು. ಇನ್ನೂ ಹತ್ರ ಬೇಕಿದ್ರೆ ಬರೀ 3 ಚೈನ್ಗಳನ್ನು ಹಾಕಿ ಕುಚ್ಚುಗಳನ್ನು ಕಟ್ಕೋಬೋದು. ಒಂದು ವೇಳೆ ನಿಮಗೆ ಬೀಡ್ ಬೇಡ ಅಂದರೆ ಬರೀ 4 ಚೈನು ಅಥವಾ 5 ಚೈನ್ಗಳನ್ನು ಕೂಡ ನೀವು ಹಾಕ್ತಾ ಹೋಗ್ಬೋದು. ಇವಾಗ ನೋಡಿ, 5 ಚೈನ್ಗಳನ್ನು ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ಕೋತಾ ಇದ್ದೀನಿ. ಬೀಡ್ ಹಾಕೋದು ಕೂಡ ತುಂಬ ಈಸಿ ಇದೆ. ಈಗ ಸ್ಟ್ರೇಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ. ಅರ್ಥ ಆಯಿತು ಅನ್ಕೋತೀನಿ. ಇವಾಗ ಮತ್ತೆ ಚೈನ್ಗಳನ್ನು ಹಾಕಬೇಕು. ನೀವು ಒಂದು 2-3 ಸಲ ಈ ಥರ ಪ್ರಾಕ್ಟೀಸ್ ಮಾಡಿಬಿಟ್ರೆ ತುಂಬಾ ಫಾಸ್ಟಾಗಿ ನೀವು ಕುಚ್ಚುಗಳನ್ನು ಹಾಕ್ಕೋಬೋದು. ಒಂದು ಸೀರೆಗೆ ನೀವೇ ನಿಮ್ಮ ಕೈಯಾರೆ ಕುಚ್ಚುಗಳನ್ನು ಕಟ್ಕೋಬೋದು. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರೋಶಾ ಡಿಸೈನನ್ನು ಯಾವ ಥರ ಹಾಕಬೇಕು, ಈಗ ಕ್ರೋಶಾ ಬರೀ ಚೈನ್ಗಳನ್ನು ಹಾಕಿ ತೋರಿಸಿದ್ದೀನಲ್ಲ, ನೆಕ್ಸ್ಟ್ ಆರ್ಚ್ಗಳನ್ನು ಯಾವ ಥರ ಮಾಡೋದಂತ ಕೂಡ ತೋರಿಸ್ತೀನಿ. ಇಲ್ಲಿಗೆ ನಾನು ಸಾಕು ಮಾಡ್ತೀನಿ. ಇವಾಗ ಲಾಸ್ಟಲ್ಲಿ ಎಂಡ್ ಮಾಡ್ತಿರಲ್ಲ ಸೀರೆ ಕಂಪ್ಲೀಟ್ ಆದಮೇಲೆ ಈ ಥರ ಬಿಟ್ಕೋಬಾರ್ದು. ಲಾಸ್ಟಲ್ಲಿ ಎಂಡ್ ಮಾಡುವಾಗ ನೋಡಿ ಈ ಥರ ಒಂದು 2 ಅಥವಾ 3 ಚೈನ್ಗಳನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಈ ಥ್ರೆಡನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡಬೇಕು. ಇದನ್ನು ಈ ಥರ ಎಳ್ಕೋಬೇಕು. ಮೇಲ್ಗಡೆ ಎಳ್ಕೊಂಡು ಕೈಯಿಂದ ಈ ಥರ ಎಳ್ಕೊಳ್ಳಿ. ಇದನ್ನು ಇಲ್ಲಿ ಕುಚ್ಚು ಕಟ್ಟುವಾಗ ಕೂಡ ಹಾಕಿ ಕಟ್ಕೋಬೋದು. ಬೇಡ ಅಂದರೆ ಇಲ್ಲಿ ಸ್ವಲ್ಪ ಗಮ್ಮನ್ನು ಹಚ್ಚಿ ಬ್ಯಾಕ್ ಸೈಡ್ ಹಚ್ಚಿ ಎಕ್ಸ್ಟ್ರಾ ಥ್ರೆಡನ್ನು ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಗಮ್ ಹಚ್ಚಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋತೀನಿ ನೋಡಿ. ಯಾಕಂದರೆ ಹಾಗೆ ಬಿಟ್ಟರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ, ಫಿನಿಶಿಂಗ್ ಕೂಡ ನೀಟಾಗಿ ಬರೋದಿಲ್ಲ. ಈ ಥರ ಹಚ್ಕೊಂಡ್ಬಿಡಿ. ಸ್ವಲ್ಪ ಹಚ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈ ಥರ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನೋಡಿ. ಈ ಥರ ಇಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ಕೂಡ ಇಲ್ಲಿ ಇರುತ್ತಲ್ಲ, ಇದನ್ನು ಕೂಡ ಗಮ್ ಹಚ್ಚಿ ಇಲ್ಲಿ ಹಚ್ಕೋಬೇಕಾಗುತ್ತೆ. ಕೆಲವೊಂದು ಸಲ ಈ ಗಂಟು ಬಿಚ್ಕೊಂಡ್ಬಿಟ್ರೆ ಸೀರೆ ಪೂರ್ತಿ ಬಿಚ್ಕೊಂಡ್ಬಿಡುತ್ತೆ ನೋಡಿ. ಇವಾಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ನೆಕ್ಸ್ಟ್. ಇವಾಗ ಓಕೆ ನೋಡಿ, ಈ ಥರ ಚೈನ್ಗಳನ್ನು ಹಾಕೋದು ಕಂಪ್ಲೀಟ್ ಆಗುತ್ತಲ್ಲ ನಿಮ್ಮದು ಚೈನು ಮತ್ತು ಬೀಡ್ಗಳನ್ನು, ಅವಾಗ ನೀವು ಇದನ್ನು ಒಂದು ಟೇಬಲ್ ಮೇಲೆ ಹಾಕ್ಕೊಳ್ಳಿ. ಈ ಥರ ನಾನೀಗ ತೋರಿಸ್ತಿದ್ದೀನಿ ನೋಡಿ. ಈ ಥರ ನಾನು ಒಂದು ಟೇಬಲ್ ಮೇಲೆ ಇಟ್ಕೊಂಡು ಅದರ ಮೇಲ್ಗಡೆ ಒಂದು ವಜ್ರವಾದ ವಸ್ತುವನ್ನು ಇಟ್ಕೊಂಡಿದ್ದೀನಿ. ಈ ಥರ ಬುಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಏನಾದರೂ ಇಟ್ಕೋಬೋದು ನೀವು. ಇಟ್ಕೊಂಡು ನೀವು ಕುಚ್ಚುಗಳನ್ನು ಕಟ್ಟೋದ್ರಿಂದ ಬೇಗ ಆಗುತ್ತೆ. ಕೆಳಗಡೆ ಹಾಕಿ ಕಟ್ಟೋದ್ರಿಂದ ಕುಚ್ಚು ಹಾಕೋದು ಬೇಗ ಕಂಪ್ಲೀಟ್ ಆಗೋದಿಲ್ಲ. ಇವಾಗ ನೆಕ್ಸ್ಟ್ ನೋಡಿ, ಈಗ 127 ಕುಚ್ಚು ರೆಡಿ ಮಾಡ್ಕೊಂಡಿದ್ನಲ್ಲ, ಇದನ್ನು ಈ ಥರ ಈ ಚೈನಿಂದ ತಗೊಂಡು ಬರ್ತೀನಿ. ಈ ಥರ ತಂದು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನಿಮ್ಮದೇ ಸೀರೆ ಇದ್ದರೆ ನಿಮಗೆ ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕಸ್ಟಮರ್ಗಳು ಕೆಲವೊಬ್ಬರು ಉದ್ದ ಕೇಳ್ತಾರೆ, ಕೆಲವೊಬ್ಬರು ಶಾರ್ಟ್ ಇರಲಿ ಅಂತಾರೆ. ನೋಡಿಕೊಂಡು ಹಾಕಿ. ಇವಾಗ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಇವಾಗ ನಾನು ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿದ್ದೀನಿ. ಇದನ್ನು ನೋಡಿ ಈ ಥರ ಬ್ಯಾಕ್ ಸೈಡಿಂದ ತರಬೇಕು. ಮಿಡಲ್ನಲ್ಲಿ ಪೂರ್ತಿಯಾಗಿ ಎಳ್ಕೋಬೇಡಿ. ಸ್ವಲ್ಪ ಜರಿ ಥ್ರೆಡ್ಡು ಈ ಥರ ಇಟ್ಕೊಳ್ಳಿ ಕೈಯಲ್ಲಿ ಹಿಂದ್ಗಡೆ. ಅದಾದಮೇಲೆ ಒಂದು ಸಲ ಸ್ಟಾರ್ಟಿಂಗಲ್ಲೇ ನಾವು ಈ ಥರ ಲಾಕನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡೋದ್ರಿಂದ
ಕುಚ್ಚು ಬಿಚ್ಕೊಳ್ಳೋದಿಲ್ಲ, ಈ ಥರ ಕೈಯಿಂದ ಕೂಡ ಜರುಗೋದಿಲ್ಲ. ಅದಾದಮೇಲೆ ಒಂದು 3ರಿಂದ 4 ಸಲ ಇದೇ ಜರಿ ಥ್ರೆಡನ್ನು ತಗೊಂಡು ಕುಚ್ಚಿಗೆ ಈ ಥರ ಸುತ್ಕೊಳ್ಳಿ. ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲ್ ಚುಚ್ಕೊಂಡು ಕೆಳಗಡೆ ತರಬೇಕು. ತಂದು ಈ ಥರ ಕಟ್ ಮಾಡಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕು ನೋಡಿಕೊಂಡು ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲದ ಕಡೆನೂ ಕೂಡ ನಾವು ಕುಚ್ಚನ್ನು ಹಾಕಬೇಕು. ಒಂದು ವೇಳೆ ನಮಗೆ ಈ ಥರ ಬೇಡ, ನಮಗೆ ಬೇಬಿ ಕುಚ್ಚು ಬೇಕಂದರೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಬೇಬಿ ಕುಚ್ಚು ಬೇಕಂದರೆ ಮೊದಲೇ ಸೀರೆಗೆ ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ನಾನು ಬೆರಳಳತೆಯಿಂದ ತೋರಿಸ್ತೀನಿ, ಆ ಥರ ಕೂಡ ನೀವು ಮಾಡ್ಕೋಬೋದು. ನೋಡಿ, ಮೊದಲು ಸ್ಟಾರ್ಟಿಂಗಿಂದನೇ ನೀವು ಮಾಡ್ಕೋಬೇಕಾಗತ್ತೆ. ಈ ಥರ ಹೋಲ್ ಮಾಡ್ಕೊಳ್ಳಿ. ಕ್ರೋಶಾ ನೀಡಲಿಂದ ಹೋಲ್ ಮಾಡಿಕೊಂಡು ಈ ಥರ ಬೇಬಿ ಕುಚ್ಚು ಶಾರ್ಟಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ನೋಡಿಕೊಂಡು ಸಮವಾಗಿ ಇಟ್ಕೊಂಡಿರ್ಬೇಕು ಈ ಥರ. ಅದಾದಮೇಲೆ ಈ ಥರ ನೀಡಲ್ಲು ಬ್ಯಾಕ್ ಸೈಡಿಂದ ತೊಗೊಂಡು ಬನ್ನಿ. ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ಲು ಇನ್ನೊಂದು ಥರ ಕೂಡ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಹೂ ಕಟ್ತೀವಲ್ಲ, ಈ ಥರ ಕೂಡ ನೀವು ಲಾಕ್ ಮಾಡ್ಕೋಬೋದು. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲ್ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿ ಕಟ್ ಮಾಡ್ಕೋಬೇಕು. ಬೇಬಿ ಕುಚ್ಚಾಗಿರೋದ್ರಿಂದ ಶಾರ್ಟ್ ಆಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಪಕ್ಕದಲ್ಲೇ ಮತ್ತೆ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೊಳ್ಳಿ. ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಹೋಲ್ ಮಾಡ್ಕೊಳ್ಳಿ. ಈ ಥರ ಇನ್ನೂ ಹತ್ರ ಬೇಕಿದ್ದರೆ ಹತ್ರ ಕೂಡ ಮಾಡ್ಕೊಳ್ಳಿ. ಈ ಥರ ನೀವು ಸೀರೆ ಪೂರ್ತಿ 4 ಬಾಡಿ ಕಲರು, 4 ಪಲ್ಲು ಕಲರ್ ಹಾಕ್ಕೋಬೋದು, ಇಲ್ಲ 2 ಹಾಕ್ಕೋಬೋದು, ಇಲ್ಲ ಸಿಂಗಲ್ ಹಾಕ್ಕೋಬೋದು. ಕಾಂಬಿನೇಷನ್ ಯಾವ ಥರ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಸೀರೆ ಪೂರ್ತಿ ಕಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಜಾಸ್ತಿ ಜನ ನನಗೆ ಕ್ಲಾಸ್ ತೊಗೋತೀರಾ ಸಾರಿ ಕುಚ್ಚೋದು ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಬೇಸಿಕ್ ಒಂದು ವಿಡಿಯೋ ಇರಲಿ ಅಂತ ಇದನ್ನು ನಾನು ಮಾಡಿ ಹಾಕ್ತಾ ಇದ್ದೀನಿ. ಬಿಗಿನರ್ಸ್ಗಳಿಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹೆಲ್ಪ್ ಅಂತ ಅನಿಸಿದರೆ ನಿಮಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಇವಾಗ ಈ ಕುಚ್ಚು ಇದೆಯಲ್ಲ, ಇದು ಎಷ್ಟಿರುತ್ತೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೇಮ್ ಉದ್ದಕ್ಕೆ ಕಟ್ ಮಾಡಬೇಕು, ಹೆಚ್ಚು ಕಡಿಮೆ ಬರಬಾರ್ದು. ಸೇಮ್ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಇದೇ ಥರ ನೀವು ನಾನಿಲ್ಲಿ ಒಂದು ಮಾಡ್ಕೊಂಡು ತೋರಿಸಿದ್ದೀನಲ್ಲ, ಇದೇ ಥರ ಸೀರೆ ಪೂರ್ತಿ ನೀವು ಮಾಡ್ಕೊಳ್ಳಿ. ಇವತ್ತಿನ ಈ ಬೇಸಿಕ್ ಸೀರೆ ಕುಚ್ಚು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.